ಮೊದಲನೇ ಪ್ರಶ್ನೆ, ವಿಜ್ಞಾನದ ಜನಕ ಯಾರು? ಆಪ್ಷನ್ ಎ ರೋಜರ್ ಬೇಕನ್, ಆಪ್ಷನ್ ಬಿ ಲೂಯಿಸ್ ಪಾಸ್ಚರ್, ಆಪ್ಷನ್ ಸಿ ಗೆಲಿಲಿಯೋ, ಆಪ್ಷನ್ ಡಿ ಫ್ಯಾರಡೆ. ಸರಿಯಾದ ಉತ್ತರ ಆಪ್ಷನ್ ಎ ರೋಜರ್ ಬೇಕನ್. ಎರಡನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯುವ ಮಾಪನ ಯಾವುದು? ಆಪ್ಷನ್ ಎ ಮ್ಯಾನೋಮೀಟರ್, ಆಪ್ಷನ್ ಬಿ ಆರ್ಮ್ಸ್, ಆಪ್ಷನ್ ಸಿ ಅನಿಮೋಮೀಟರ್, ಆಪ್ಷನ್ ಡಿ ಹರ್ಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಆರ್ಮ್ಸ್. ಮೂರನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಯಾವುದು ಪರಿವರ್ತಿಸುತ್ತದೆ? ಆಪ್ಷನ್ ಎ ಮೋಟಾರ್, ಆಪ್ಷನ್ ಬಿ ಡೈನಮೋ, ಆಪ್ಷನ್ ಸಿ ಬಲ್ಬ್, ಆಪ್ಷನ್ ಡಿ ಕಾಯಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಮೋಟಾರ್. ನಾಲ್ಕನೇ ಪ್ರಶ್ನೆ, ಅಣುಬಾಂಬನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ಐನ್ಸ್ಟೀನ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ಒಟ್ಟೋ ಹಾನ್, ಆಪ್ಷನ್ ಡಿ ಮಾರ್ಕೋನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟೋ ಹಾನ್. ಐದನೇ ಪ್ರಶ್ನೆ, ಅಮೆರಿಕ ಯಾವಾಗ ಮತ್ತು ಎಲ್ಲಿ ಮೊದಲ ಹೈಡ್ರೋಜನ್ ಬಾಂಬನ್ನು ಪರೀಕ್ಷಿಸಿತು? ಆಪ್ಷನ್ ಎ 1945 ಪೆಸಿಫಿಕ್ ಮಹಾಸಾಗರದ ಬಿಕನಿ ಅಟಾಲಿನಲ್ಲಿ, ಆಪ್ಷನ್ ಬಿ 1942 ಅಟ್ಲಾಂಟಿಕ್ ದ್ವೀಪದಲ್ಲಿ, ಆಪ್ಷನ್ ಸಿ 1938 ಜಪಾನ್, ಆಪ್ಷನ್ ಡಿ 1945 ಹಿರೋಶಿಮಾ. ಸರಿಯಾದ ಉತ್ತರ ಆಪ್ಷನ್ ಎ 1945 ಪೆಸಿಫಿಕ್ ಮಹಾಸಾಗರದ ಬಿಕನಿ ಅಟಾಲಿನಲ್ಲಿ. ಆರನೇ ಪ್ರಶ್ನೆ, ಮಿಂಚಿನ ಬಗ್ಗೆ ಮೊದಲು ವಿವರಣೆ ನೀಡಿದ ವಿಜ್ಞಾನಿ ಯಾರು? ಆಪ್ಷನ್ ಎ ಬೆಂಜಮಿನ್ ಫ್ರಾಂಕ್ಲಿನ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ಫ್ಯಾರಡೆ, ಆಪ್ಷನ್ ಡಿ ಆರ್ಕಿಮಿಡೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಜಮಿನ್ ಫ್ರಾಂಕ್ಲಿನ್. ಏಳನೇ ಪ್ರಶ್ನೆ, ಭೂಮಿಗೆ ಅತಿ ಹತ್ತಿರದ ಗ್ರಹ ಯಾವುದು? ಆಪ್ಷನ್ ಎ ಶುಕ್ರ ಗ್ರಹ, ಆಪ್ಷನ್ ಬಿ ಬುಧ ಗ್ರಹ, ಆಪ್ಷನ್ ಸಿ ಮಂಗಳ ಗ್ರಹ, ಆಪ್ಷನ್ ಡಿ ಚಂದ್ರಗ್ರಹ. ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಗ್ರಹ. ಎಂಟನೇ ಪ್ರಶ್ನೆ, ಡಿಎನ್ಎ ಮತ್ತು ಆರ್ಎನ್ಎ ಎಂದರೇನು? ಆಪ್ಷನ್ ಎ ನಕ್ಷತ್ರಗಳು, ಆಪ್ಷನ್ ಬಿ ನ್ಯೂಕ್ಲಿಯರ್ ಆಮ್ಲಗಳು, ಆಪ್ಷನ್ ಸಿ ರಕ್ತದ ಗುಂಪು, ಆಪ್ಷನ್ ಡಿ ರಕ್ತನಾಳಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಕ್ಲಿಯರ್ ಆಮ್ಲಗಳು. ಒಂಬತ್ತನೇ ಪ್ರಶ್ನೆ, ರೆಕ್ಕೆಗಳಿಲ್ಲದ ಪಕ್ಷಿಯನ್ನು ಹೆಸರಿಸಿ. ಆಪ್ಷನ್ ಎ ಪಾರಿವಾಳ, ಆಪ್ಷನ್ ಬಿ ಕೋಳಿ, ಆಪ್ಷನ್ ಸಿ ಕಿವಿ, ಆಪ್ಷನ್ ಡಿ ಕೊಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿವಿ. ಹತ್ತನೇ ಪ್ರಶ್ನೆ, ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ಆಪ್ಷನ್ ಎ ಬೇವು, ಆಪ್ಷನ್ ಬಿ ಬಿದಿರು, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಹುಣಸೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.